ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ಗ್ರಾಮ ದೇವರು ಆದ ಶ್ರೀ ಹುಲಿಕಾಂತೇಶ್ವರ ಮಹಾಶಿವರಾತ್ರಿ ರಥೋತ್ಸವ ಜಾತ್ರೆ ನಿಮಿತ್ತವಾಗಿ 4ನೇ ದಿನದ ಮಹಾತ್ಮರು ಆದ ಪ್ರವಚನ ಕಾರ್ಯಕ್ರಮ ಜರುಗಿತು. ತಾಯಿ ಕಳೆದುಕೊಂಡ ಮೇಲೆ ಮಗಳು ತವರಿಗೆ ಬರಲಾಗದ ತಾಯಿ ಗಂಡನ ಮನೆಯಲ್ಲಿ ಕುಳಿತುಕೊಂಡು ಗೋಳಾಡ್ತಾ ಇದ್ಲು. ಆ ತಾಯಿ ಸಾಕಲು ಎಷ್ಟು ಅಣ್ಣ ತಮ್ಮಂದಿರು ಇದ್ರು, ಅಣ್ಣ ತಮ್ಮಂದಿರ ಹೆಂಡತಿಯರಿದ್ರೂ ಕೂಡ ನನ್ನ ತವರು ಮನೆಯ ಜಾತ್ರೆ ತೇರು ಎಳೆಯುವುದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿಲ್ಲ. ಭಗವಂತ ನನ್ನ ಕರೆಯುವಂತಹ ತಾಯಿಯನ್ನ ನೀನು ಕರೆದುಕೊಂಡು ಹೋಗ್ತಿದ್ದೀಯಾ, ಮತ್ತೆ ನನ್ನನ್ನ ಯಾರು ತವರು ಮನೆಗೆ ಕರೆದುಕೊಂಡು ಹೋಗ್ತಾರೆ ಎಂದಾಗ ಶ್ರೀ ಹುಲಿಕಾಂತೇಶ್ವರ ಅಜ್ಜರ ಪವಾಡ ನಡೆದಿದ್ದು ಏನು ಅಂದ್ರೆ, ನಾಳಿನ ದಿವಸ ಜಾತ್ರೆಯು ಪ್ರಾರಂಭವಾಗ್ತಾ ಇತ್ತು. ಅಂದ್ರೆ ಜಂಗಮ ವೇಷಧಾರಿಯಾಗಿ ಭಿಕ್ಷಾಂತಿ ತಾಯಿ ಎಂದು ಮನೆ ಮುಂದೆ ನಿಂತುಕೊಂಡು ಹೇಳಿದ, ಯವ್ವ 3 ದಿನದಿಂದ ಕಣ್ಣೀರು ಹಾಕ್ತಾ ಇದ್ದಿ, ನಮ್ಮೂರು ಜಾತ್ರೆ ನಡೀತಾ ಇದ್ದಿ, ತೇರಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿಯಲ್ಲ, ನಿಜ ಅಂದು ತಾಯಿ ಕೇಳಿದ. ಹೌದು ಅಪ್ಪ, ನೀನ್ ಯಾರು ಎಂದು ಕೇಳಿದಾಗ, ಹಿಂದಿನ ಜನ್ಮದಲ್ಲಿ ನೀನು ನನ್ನ ಮಗಳಾಗಿದ್ದಿ, ನಾನು ನಿಮ್ಮ ಅಪ್ಪ ಆಗಿದ್ದೀನಿ, ಅದಕ್ಕೆ ನಿನ್ನನ್ನ ಜಾತ್ರೆಗೆ ಕರೆದುಕೊಂಡು ಹೋಗಲು ಬಂದಿನಿ ಅಂತ ಹೇಳಿ ಶ್ರೀ ಹುಲಿಕಾಂತೇಶ್ವರ ಅಜ್ಜರ ಪವಾಡದ ಬಗ್ಗೆ ಶ್ರೀ ಡಾಕ್ಟರ್ ಮಾತುಲಿಂಗ ಮಹಾರಾಜರು ಹೇಳಿದ್ದಾರೆ. ಶಾಶ್ವತವಾದ ಸುಖ ಯಾವುದರಿಂದ ಸಿಗುತ್ತೆ ಅಂದ್ರೆ, ಈ ವೇದಿಕೆಗೆ 4 ದಿನಗಳ ಪರಿ ಅಂತ ಆಧ್ಯಾತ್ಮದ ಚಿಂತನೆ ಮಾಡ್ತಾ ಇದ್ದೀರಲ್ಲ, ಶ್ರೀ ಹುಲಿಕಾಂತೇಶ್ವರ ಅಜ್ಜನ ಜಾತ್ರೆಗೆ ತನು ಮನ ಧನದಿಂದ ಸೇವೆ ಮಾಡ್ತಾ ಇದ್ದೀರಲ್ಲ, ಇದರಿಂದ ಶಾಶ್ವತ ಸುಖ ಸಿಗ್ತಾ ಇದೆ ಅಂತ ಮಾತುರು ಶ್ರೀ ಅಕ್ಕ ಮಹಾದೇವಿ ತಾಯಿ ಅವರು ಹೇಳಿದ್ದಾರೆ. ಕೂಡ ತಾಯಿ ಕಳ್ಕೊಂಡ ಮೇಲೆ ತವರಿಗೆ ಬರಕ್ ಆಗಲಾರದ ತಾಯಿ ಗಂಡನ ಮನೆಯಲ್ಲಿ ಕುಂತ್ಕೊಂಡು ಗೋಳಾಡ್ತಿದ್ಲಂತ. ಬಹುಶಃ ನಿಜಗುಣ ಶಿವಗಳದ್ದು ಮುಂದೆ ಹೇಳ್ತೀನಿ 1-2 ನಿಮಿಷ. ಆ ತಾಯಿ ಸಾಕನ್ನುವಷ್ಟು ಅಣ್ಣತಮ್ಮರಿದ್ರು, ಅಣ್ಣತಮ್ಮರ ಹೆಂಡ್ರಿದ್ರು ಕೂಡ ನನ್ನ ತವರು ಮನೆಯ ಜಾತ್ರೆಯ ತೇರು ಎಳ್ಯಾಕ ನನಗೆ ನೀನು ಅವಕಾಶ ಮಾಡಿಕೊಟ್ಟಿಲ್ಲ ಭಗವಂತ. ನನ್ನ ಕರೆಯುವಂಥ ತಾಯಿನ ನೀನು ಕಳ್ಕೊಂಡು ಹೋಗಿದೀಯಾ, ಮತ್ತು ನನ್ಯಾರ ತವರು ಮನೆಗೆ ಕರ್ಕೊಂಡು ಬರಬೇಕಂತ ಕೇಳಿದಾಗ ಹುಲಿಕಾಂತೇಶ್ವರ ನಡೆದಿರ್ತಕ್ಕಂಥ ಪವಾಡ ಏನು ಅಂತ ಕೇಳಿದ್ರೆ, ನಾಳಿನ ದಿವಸ ಜಾತ್ರೆ ಮಹೋತ್ಸವ ಪ್ರಾರಂಭ ಆಗತೈತಿ ಅಂತ ಅನ್ಕೊಂಡ್ರ ಜಂಗಮ ವೇಷಧಾರಿಯಾಗಿ ಭೌತಿ ಭಿಕ್ಷಾಂದಿ ತಾಯಿ ಅಂತ ಮನೆ ಮುಂದೆ ನಿಂತ್ಕೊಂಡ ಹೇಳದಂತ ಏನಂತ ಪುಣ್ಯಾತ್ಮ, ಯವ್ವ 3 ದಿವಸದವರೆಗೆ ನೀನು ಕಣ್ಣೀರು ಹಾಕ್ತಾ ಇದ್ದಿ, ನಮ್ಮೂರು ಜಾತ್ರೆ ನಡೀತಿತ್ತು, ತೇರಿಗೆ ಹೋಗ್ಬೇಕಂತ ಆಸೆ ಪಟ್ಟಿಯಲ್ಲ, ನಿಜ ಏನು ತಾಯಿ ಅಂತ ಕೇಳದಂತ. ಹೌದಪ್ಪ, ನೀ ಯಾರಂದಾಗ ನಾ ಯಾರೂ ಬಂದಿಲ್ಲ, ಹಿಂದಕಿನ ಜನ್ಮದಾಗ ನೀ ನನ್ನ ಮಗಳಿದ್ದಿ, ನಾ ನಿಮ್ಮ ಅಪ್ಪಿದ್ನಿ, ಅದಕ್ಕೆ ನಿನ್ನ ಜಾತ್ರೆ ಕರ್ಯಾಕ ಬಂದಿನಿ ತಂಗಿ ಅಂತ ಹೇಳಂತ. ಅಂತ ಜಾತ್ರೆ ಕರೀಕ್ ಬರುವಂತ ಮಾಲಕ ಭಾಳ ದೊಡ್ಡವದಾನ. ಆ ಮಾಲಕನ ಆಶ್ರಯದೊಳಗೆ ನಾವು ಬದುಕಬೇಕಷ್ಟ. ಮಾಲಕನಕ್ಕಿಂತ ಮುಂದೊಂದು ಹೆಜ್ಜೆ ಇಟ್ಟಿವಂದ್ರೆ ಆ ಹೆಜ್ಜೆ ಇಳಿಸೋದು ಗೊತ್ತೈತೆ ಅವನಿಗೆ, ಆ ಹೆಜ್ಜೆ ಹಿಂದೆ ತೆಗೆಸೋದು ಗೊತ್ತೈತೆ ಅವನಿಗೆ. ಹೌದಿಲ್ಲ? ಬಹುಶಃ ಭಾಳತ್ತೇನು ಮಾತಾಡಂಗಿಲ್ಲ. ಮೊನ್ನೆ ಒಂದು ಊರಾಗ ಪ್ರವಚನಕ್ಕೆ ಹೋಗಿದ್ದೆ. ಹೋದಾಗ ಒಬ್ಬ ಬಡಗಿ ಹಿಡ್ಕೊಂಡು ಅಡ್ಡಾಡಕತ್ತಿದವ. ನಾವು 45 ನಿಮಿಷ ಸ್ವಾಗತದಿಂದ ಹೆಂಗೆ ಕಾಣ್ತೀರಿ ಅಂತ ಕೇಳಿದ್ರೆ, ಬಹುಶಃ ನನಗೆ ಅನಿಸ್ತಾ ಇದೆ ಯಾವುದೋ ತಾಯಿ ಮಕ್ಕಳ ಸಂಬಂಧ ಕೂಡ ಕಡಿಮೆ ಆಗಿದೆ. ಆ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನು ತೋರಿಸಿ ನಮ್ಮೆಲ್ಲರಿಗೆ ಆಧಾರದ ಸ್ವಾಗತವನ್ನು ತೋರ್ತಾ ಇದ್ದೀನಿ ಅಂತ ಕೇಳಿದ್ರೆ, ಅದು ಯಾರ ಶಕ್ತಿ ಅಂತಂದ್ರೆ ಪರರ ಹಿತವನ್ನ ಬಯಸ್ತಿರ್ತಕ್ಕಂಥ ಮಾತೃ ಹೃದಯದವರು ನೀವೆಲ್ಲರೂ ಇದ್ದೀರಲ್ಲ, ಅದಕ್ಕೆ ಹುಲಿಕಾಂತೇಶ್ವರ ನಿಮ್ಮ ಹತ್ರ ನೆಲೆಸಿದ್ದಾನ ವಿನಃ ಬೆಳ್ಳಿ ಬಂಗಾರ ರಕ್ತಕ್ಕಾಗಿ ನೆಲೆಸಿದವಲ್ಲ. ನಿಮ್ಮ ಬಂಗಾರ ಕಳೆದ ಕೆಲವೊಂದಿಷ್ಟು ಮಂದಿ ಅಂದ್ರೆ ಶೃಂಗಾರದ ಮಾತುಗಳನ್ನ, ಬಂಗಾರ ಕಳೆದೈತಿ ಹುಲಿಕಾಂತಪ್ಪಂದು, ಅವಾಗ ಹುಡ್ಕ್ಯಾಡಕ್ ಬಂದಿಲ್ಲ, ನಮ್ಗೇನು ಹುಡ್ಕ್ಯಾಡ್ ಕೊಡ್ತಾನ ಅವ ಅಂದಿದ್ರು ಅವರು. ಅಂದಿದ್ರೆ ಇಲ್ಲ, ಅಂದಿದ್ರೆ ಇಲ್ಲಪ್ಪ. ಯಾರು ಅಂದಿವತ್ತಾರ, ಯಾರು ಅಂದಿಲ್ಲತ್ತಾರ. ಹೇಳಿದ್ನಲ್ಲ, ಅವನಿಗೆ ಕೊಡೋದು ಗೊತ್ತೈತಿ, ಹೊಳ್ಳೆ ತಗೊಳ್ಳೋದು ಗೊತ್ತೈತಲ್ಲ. ಆ ಬಂಗಾರ ಎದಕ್ಕೆ ಕೊಟ್ಟಿದ್ದ ಅವನ ಕೈಯಾಗಂದ್ರೆ, ನಿನ್ನ ಹೆಂಡರ ಮಕ್ಕಳಿಗೆ ಸುಖದಿಂದ ಇರುವಂತ ತೊಡೆ ದಿನ ಆಗನ ಹೊಳ್ಳೆ ನಾನು ಗುಡಿಗೆ ತಂದು ಕೊಡತ್ತಿ ಎಷ್ಟು ಬಂಗಾರ ಕೊಟ್ಟಾನವ. ಕರೆ ಮಳ್ಳ ಬಂಗಾರ ಕೊಟ್ಟಿ ನಿಮ್ಮೆಲ್ಲರಿಗೂ ಕೊಡವ.
ನಾವು ಬಂಗಾರ ಬೆಳ್ಳಿ ಬಿಡ್ಕೊಳಕ್ ಬಂದವ್ರಲ್ಲ, ಅದಕ್ಕೆ ಹೇಳ್ತಾರೆ ಅವ್ರು ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ವಿಷಯಗಳನ್ನು ವ್ಯಕ್ತಪಡಿಸಿದ್ರು. ಹಿತವನ್ನರಿಯದೆ ಶಯಿಸು ತಿಳಿಯುವುದೇ ಚಂದಮಾಮ ಅಂತ ಒಂದು ವಿಷಯ ಸಂಗ್ರಹ ಮಾಡಿದರು. ಪರರ ಹಿತವನ್ನು ನಾವು ಎಲ್ಲಿವರೆಗೆ ಬಯಸುವುದಿಲ್ಲ, ನಾವು ಹುಲಕಾಂತೇಶ್ವರಿಗೆ ಬೇಡ್ಕೋಬೇಕಾಗಿದ್ದು ಇಷ್ಟ ಐತಿ. ಯಪ್ಪ ನಮ್ದು ಇದೇನೂ ಅಲ್ಲ, ಇದು ನಿಂದನ್ರಿ, ನಿಮ್ಮ ಮನೆ ಕಾವಲಾಗಿ ಬಂದು ನಿಂತು ನಿಮ್ಮನ್ನು ಜಪಾನ ಮಾಡ್ತಾನ. ಯಪ್ಪ ಇದನ್ನ ನಿಂದಲ್ಲ, ಇದನ್ನ ಶಾಶ್ವತವಾಗಿರತಕ್ಕಂಥ ಸುಖವನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ. ಶಾಶ್ವತವಾಗಿರತಕ್ಕಂಥ ಸುಖ ಯಾವುದರಿಂದ ಸಿಗ್ತದ ಅಂದ್ರೆ ಇವೇನು ಈ 4 ದಿನಗಳ ಪರ್ಯಂತರವಾಗಿ ಏನು ಅಧ್ಯಾತ್ಮದ ಚಿಂತನವನ್ನ ಮಾಡ್ತಾ ಇದಿರಲ್ಲ, ಏನು ಹುಲ್ಕಂತಪ್ಪಜ್ಜನಿಗೆ ತನು ಮನ ಧನದಿಂದ ಸೇವೆಯನ್ನ ಮಾಡ್ತಾ ಇರಲ್ಲ ಪುಣ್ಯಾತ್ಮರೇ, ಇದರಿಂದ ಶಾಶ್ವತವಾಗಿರತಕ್ಕಂಥ ಸುಖ ಸಿಗುತ್ತದೆ. ನೀವು ಬಹಳಷ್ಟ ರೊಕ್ಕ ಗಳಿಸಿರಬಹುದು, ನೀವು ಬಹಳಷ್ಟ ಏನೆಲ್ಲ ಮಾಡಿರಬಹುದು ಸಂಸಾರದಲ್ಲಿ, ಅದರಿಂದ ಏನಾಗುದಿಲ್ಲ, ಅದು ಶಾಶ್ವತವಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ ಸಂಸಾರ ಹೆಂಗೈತೆ ಅಂತ ಬಸವನಪ್ಪ ಹೇಳಿಲ್ಲ, ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತಿಯ ಮಂದಿ ಕಂಡಯ್ಯ, ಇದನೆಚ್ಚಿ ಕೆಡಬೇಡ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನನ್ನ. ಈ ಸಂಸಾರ ಹೆಂಗಿದ್ದಂಗ್ರಿ, ಗಾಳಿಗಿಟ್ಟು ನಿಮ್ಮ ಆರ್ತಿ ಇದ್ದಂಗ. ಆರ್ತಿ ಅಂತ ಯಾಕೆ ಹೆಸರಿಟ್ಟಾರ ಅದಕ್ಕೆ? ಆರ್ತಿ ಅದಾವಿಲ್ಲ ನಿಮ್ಮಲ್ಲಿ? ಆರ್ತಿ ಯಾಕೆ ಹೆಸರಿಟ್ಟಾರು? ಅವು ಆರ್ತಾವ. ನೀವು ಎಟ್ಟು ಅವನ್ ಬದುಕಿಸ್ಬೇಕು, ಎಟ್ಟು ಎಣ್ಣೆ ಹಾಕ್ಬೇಕು, ಎಟ್ಟು ಬತ್ತಿ ತಿರುವ್ರನು ಗಾಳಿಗಿಟ್ರ ಅವೇನ್ ಮಾಡ್ತಾವು? ಆರ್ತಾವ. ಅದಕ್ಕಾಗಿ ಅವಕ್ಕೆ ಆರ್ತಿ ಅಂದಾರ. ಹಂಗ ಈ ಸಂಸಾರ ಅನ್ನತಕ್ಕಂಥದ್ದು ಹೆಂಗದ ಅಂದ್ರೆ ಗಾಳಿಯ ಸೊಡರು, ಗಾಳಿಗಿಟ್ಟಂತ ದೀಪ ಇದ್ದಂಗ. ಇದು ಶಾಶ್ವತವಲ್ಲ ಪುಣ್ಯಾತ್ಮರೇ. ಅದು ಯಾವಾಗ ತಿಳಿತೈತೆ ಅಂದ್ರೆ ಇಂಥ ಮಹಾತ್ಮರ ಸಂಘದಲ್ಲಿ ಇದ್ದಾಗ ನಮಗ ತಿಳಿತದ ವಿನಃ ಅಲ್ಲಿ ಪರ್ಯಂತರವಾಗಿ ನಮಗ ಅದ ಸತ್ಯ ಅಂತ ತಿಳಿದವು. ಅದಕ್ಕಾಗಿ ಮಹಾತ್ಮರು ನಮ್ಮನ್ನ ಎಚ್ಚರವನ್ನ ಮಾಡ್ತಾ ಇದ್ದಾರೆ. ತಲವಾರ್ ಹಿಡಿಬೇಕು, ಯುದ್ಧಕ್ಕೆ ಹೋಗ್ಬೇಕು. ಇವತ್ತು ನಮಗೇನೆ ಬೈಕ್ ಹತ್ತವ, ನಾ ಯಾಕೆ ಹೇಳಿರ್ತೀನಿ, ಒಳ್ಳೆ ತಾಯಂದ್ರ ಮ್ಯಾಗಂದ್ರೆ ಚಲೋ ಒಳ್ಳೆ ಸಂಸ್ಕೃತಿ, ಒಳ್ಳೆ ಮಕ್ಕಳು ನಿರ್ಮಾಣ ಮಾಡ್ಬೇಕಾರೆ ಇವತ್ತು ನೀವೇ ಕಾರಣ. ಬಹುಸಂಖ್ಯರಿಂದ ಇವತ್ತು ಹೇಳೋ ಪ್ರಸಂಗ ಬಂದದ. ಇವತ್ತು ದೇಶಗಳು ಭಾಳ ಸವಾಲವ. ಇದ್ರ ಜೊತೆ ಇನ್ನೊಂಥ ಸವಾಲು ಏನು ಅಂದ್ರೆ ಒಂದು ಲವ್ ಜಯಾದಂಥ ಸವಾಲದ, ಲ್ಯಾಂಡ್ ಜಯಾದಂಥ ಸವಾಲ. ಇವೆಲ್ಲ ಒಳ್ಳೆಯ ಮಕ್ಕಳು ನೀವು ಕೊಟ್ರಪ್ಪ ಅಂತಂದ್ರೆ ಇವತ್ತು ಯುವತಿಯರು ಯಾವ ರೀತಿ ಕಾಲೇಜ್ ಯುವತಿಯರು ಸಹಿತ ಇಲ್ಲಿದ್ದಾರೆ. ಕಾಲೇಜಾಗ ಆಗುವಂಥ ಪ್ರಕರಣ ನೋಡ್ತಿರ್ತೀವಿ. ಅದಕ್ಕೂ ಒಳ್ಳೆ ಸಂಸ್ಕಾರ ಇರಬೇಕು. ಒಳ್ಳೆ ತಾಯಿಂದ ಹೊಟ್ಟೆಯಲ್ಲಿ ಒಳ್ಳೆ ಮಕ್ಕಳನ್ನ ಹೊಡ್ತಾವ. ಆದ್ರೂ ಸ್ವಲ್ಪ ನಾವು ಕೈ ಹಚ್ಚೋದು ನಮ್ಮ ಕೆಲಸ ಇರ್ತದೆ. ಇವತ್ತ ಕೃಷ್ಣ ಹೇಳಿದಂಥ ಕಥೆ ಕೇಳಿನ ಸುಭದ್ರನ ಮಗ ಅಭಿಮನ್ಯು ಚಕ್ರವ್ಯೂಹದ ಹೋಗುವಂಥ ಸಾಹಸ ಮಾಡಿದ. ಅದು ಯಾವಾಗ ಗರ್ಭಾವಸ್ಥಿತ ಕೇಳಿದೆ. ಇವೆಲ್ಲ ಸಂತೋಷಗಳು ಹೇಳೋ ಕೆಲಸ. ಈ 4ನೇ ದಿನದ ಪ್ರವಚನದ ನೇತೃತ್ವವನ್ನ ಮಾತೃಶ್ರೀ ಅಕ್ಕ ಮಹಾದೇವಿ ತಾಯಿ ಅವರು ವಹಿಸಿಕೊಂಡಿದ್ರು. ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಮಾಧುಲಿಂಗ ಮಹಾರಾಜರು ವಹಿಸಿಕೊಂಡಿದ್ರು. ಅಧ್ಯಕ್ಷತೆಯನ್ನ ಶಿವಲಿಂಗ ಸ್ವಾಮಿಗಳು ವಹಿಸಿಕೊಂಡಿದ್ರು. ವಿಶ್ವ ಹಿಂದೂ ಪರಿಷತ್ತಿನ ಧರ್ಮಾಚಾರಿಗಳು ಆಗಿರುವಂತಹ ವೆಂಕಟೇಶ ಜಿ ಅವರು ಉಪನ್ಯಾಸವನ್ನ ಕೊಟ್ಟರು. ಕೀರ್ತನಾಕಾರರಾದ ಸೋಮಲಿಂಗ ಶಾಸ್ತ್ರಿ ಜಿ ಅವರು ಹಾಗೂ ಅವರ ಸುಪುತ್ರ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಮಕೃಷ್ಣ ದಳ್ವಾಯಿ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆನಂದ ಮಾರಪುರ್, ರಾಮಗೌಡ ಪಾಟೀಲ್, ಲೋಹಿತ ಹುಣಚಾಳಿ, ಲಕ್ಷ್ಮಣ್ ಒಡ್ಡರ್, ಶೈಲೇಶ್ ಬಡಿಗೆ, ವೀರೇಶ್ ಬಡಿಗೇರ್, ಸಂತೋಷ್ ಒಡ್ಡರ್ ಹಾಗೂ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಸದಸ್ಯರು, ಹುಲಿಕಾಂತೇಶ್ವರ ಯುವಕರ ಸಂಘದ ಸದಸ್ಯರು ಹಾಗೂ ಸಮಸ್ತ ಕಣದಾಳ ಗ್ರಾಮದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮಂಜುನಾಥ್ ಮಂಗ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.